ನಾನು ನಾನು ಹೌದು ನನ್ನ ಕಕ್ಷಣ ಮಗ 3rd ಕ್ಲಾಸ್ ಮಗ ಕೊರ್ಕಿ ನನ್ ಮಗ. ಆದ್ರೆ ಮೂವಿ ನೋಡಿದ್ಮೇಲೆ ಗೊತ್ತಾಯ್ತು ನಾನು ಪೋಲಿ. ಸ್ಕೆಚ್ ಹಾಕಿ ಮಚ್ಚಿಡ್ದು ಮಚ್ಚಗಳನ್ನ ಹಾಕೊಡ್ತಾರೆ ಈ ಪೋಲಿ ಮೂವಿಯಲ್ಲಿ. ಫ್ರೆಂಡ್ಶಿಪ್ ಮೂವಿ ಸೂಪರ್ ಆಗೈತೆ. ಬರಕ ಮಾತಾಡು. ಸಾಕಾಗಿತ್ತು, ಕದಾರಾಗಿತ್ತು, ಸೂಪರ್ ಆಗಿತ್ತು. ಉಪ್ಪಿ ಭಾಷೆ ಮೈ ಮೇಲೆ ಬಂದು ಅನ್ನೋದು ಅರ್ಥ ಮಾಡ್ತಾರೆ. ಅದೇ ನಾನಾಗಿದ್ದೀನಿ, ನಾನು ಹಂಗಿದ್ನಲ್ಲ, ಅದಲ್ಲ ಇದು ನಾನು. ಬಟ್ ಆದ್ರೆ ಈ ಮೂವಿ ನೋಡಿದ ತಕ್ಷಣ ನನಗಂತೂ ಶಾಕೆ ಆಗೋಯ್ತು. ಏನಂತಂದ್ರೆ ಫ್ರೆಂಡ್ಶಿಪ್ ಒಂದು ಮೂವಿ ತೆಗ್ದಿದ್ದಾರೆ. ಬಂದ್ ಆ ಫ್ರೆಂಡ್ಶಿಪ್ ನ ನೋಡ್ಬೇಕು. ಅದೇ ನಾನ್ ಪೋಲಿ ಅಂತ ಏನ್ ಹೇಳಕ್ ಇಷ್ಟಪಡ್ತೀರಿ? ಬಂದ್ ನಮ್ ಕನ್ನಡ ಫ್ರೆಂಡ್ಸ್ ಮೂವಿನ ಬೆಳೆಸ್ಬೇಕು. ಬನ್ರಿ ಮನೇಲಿ ಕೂತ್ಕೊಂಡು ಏನ್ ಮಾಡ್ತೀರಾ ಫ್ರೆಂಡ್ಸ್? ಬನ್ರಿ ನಾನ್ ಪೋಲಿ ಮೂವಿನ ನೋಡ್ ಬನ್ರಿ. ಓಕೆ, ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಮೂವಿ ತುಂಬಾ ಚೆನ್ನಾಗಿದೆ. ಫೈಟಿಂಗ್ ಮತ್ತೆ ಸಾಂಗ್ಸ್ ಎಲ್ಲಾನು ಚೆನ್ನಾಗಿದೆ, ನೋಡ್ಬೋದು. ಕನ್ನಡ ಮೂವಿನ ಬೆಳೆಸ್ಬೇಕು ಎಲ್ರು ಸೇರ್ಕೊಂಡು. ಸ್ಟೋರಿನೂ ತುಂಬಾ ಚೆನ್ನಾಗಿದೆ. ಫ್ರೆಂಡ್ಸ್ ಸ್ಟೋರಿ ಇದೆ, ತಾಯಿ ಸೆಂಟಿಮೆಂಟ್ ಇದೆ, ಎಲ್ಲವೂ ಚೆನ್ನಾಗಿದೆ. ಬಂದ್ ನೋಡಿ ಒಂದ್ಸತಿ ಎಲ್ಲಾರು. ಬಂದ್ ನೋಡಿ. ಇಬ್ರು ಫ್ರೆಂಡ್ಸ್ ಕಾಲೇಜಲ್ಲಿ ಹೇಗಿರ್ತಾರೆ, ನಿಮ್ ಕಾಲೇಜ್ ಡೇಸ್ ಎಲ್ಲ ನೆನಪಾಗುತ್ತೆ. ಮತ್ತೆ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಇದೆ, ಒಂದು ಪಾಸಿಟಿವ್ ಕ್ಯಾರೆಕ್ಟರ್ ಇದೆ. ನಾವು ನೆಗೆಟಿವ್ ಆಗಿ ಹೇಗೆ ಅಕ್ಸೆಪ್ಟ್ ಮಾಡ್ಕೋತೀವಿ, ನೆಗೆಟಿವ್ ಕ್ಯಾರೆಕ್ಟರ್ ಅದು ನೆಗೆಟಿವ್ ಆಗಿ ತೋರಿಸಿದರೆ ಹೇಗೆ ಲೈಫ್ ಸ್ಪಾಯ್ಲ್ ಆಗುತ್ತೆ ಅಂತ. ಪಾಸಿಟಿವ್ ಆಗಿ ನಾವು ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಪಾಸಿಟಿವ್ ಆಗಿ ಹೇಗೆ ಲೈಫ್ ನ ಸಕ್ಸಸ್ ಮಾಡ್ಬೋದು ಅಂತ ತೋರಿಸಿದ್ದಾರೆ. ಹಾಗೆ ಮದರ್ ಸೆಂಟಿಮೆಂಟ್ ಇದೆ. ಸಾಂಗ್ಸ್ ಅಂತೂ ಅಲ್ಟಿಮೇಟ್ ಆಗಿದೆ. ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ. ಬನ್ನಿ ಎಂಜಾಯ್ ಮಾಡಿ. ತುಂಬಾ ಚೆನ್ನಾಗಿದೆ ಮೂವಿ. ಎಂಜಾಯ್ ಮಾಡ್ತೀರಾ ಅನ್ಕೊಂಡಿದ್ದೀನಿ. ಶೂಟಿಂಗ್ ಆದ್ಮೇಲೆ ನಾನು ಆಕ್ಚುಲಿ ಮೂವಿ ಸ್ಟೋರಿನೂ ಸರಿಯಾಗಿ ನಾನು ಆಕ್ಚುಲಿ ತಿಳ್ಕೊಂಡಿದ್ದಿಲ್ಲ. ಯಾಕಂದ್ರೆ ಅವತ್ತು ಕ್ಯೂರಿಯಾಸಿಟಿನ ನಾನು ಹಂಗೆ ಮೇಂಟೈನ್ ಮಾಡ್ಕೊಂಡು ಹೋಗಿದ್ದೆ. ಬಟ್ ಇವತ್ತು ಬಿಗ್ ಸ್ಕ್ರೀನಲ್ಲಿ ಫುಲ್ ಮೂವಿನ ಆಸ್ ಎನ್ ಆಡಿಯನ್ಸ್ ನಾನು ನೋಡಿದಾಗ ತುಂಬ ಖುಷಿ ಆಯಿತು ನನಗೆ. ಸಿನಿಮಾದಲ್ಲಿ ಎಲ್ಲ ಪಾತ್ರಗಳು ಅದ್ಭುತವಾಗಿ ನೋಡಿ ಬಂದಿದೆ. ದಯವಿಟ್ಟು ಎಲ್ಲರೂ ನೋಡಿ, ಸಿನಿಮಾ ನೋಡಿ, ಚೆನ್ನಾಗಿದೆ. ಖುಷಿ ಆಯಿತು, ನನಗಂತೂ ತುಂಬ ಖುಷಿ ಆಯಿತು. ಒಬ್ಬ ಆರ್ಟಿಸ್ಟ್ ಇಲ್ಲ, ಆ್ಯಕ್ಚುಲಿ ನನ್ನ ಫಸ್ಟ್ ಸಿನಿಮಾ ಹೋಗಿತ್ತು ನಾನು ಗೋಸ್ಟ್ ಸಿನಿಮಾದಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಗೋಸ್ಟ್ ಸಿನಿಮಾದಲ್ಲಿ ನಾನು ಸಬ್ ಜನರಲ್ ಪಾತ್ರನ ಮಾಡಿದ್ದೀನಿ. ಜಯರಾಮ್ ಸರ್ ಟೀಮಲ್ಲಿ ನಾನು ಕಾಣಿಸ್ಕೊಂಡಿದ್ದೀನಿ. ಅದಾದಮೇಲೆ ಸೆಕೆಂಡ್ ಮೂವಿ ರಿಲೀಸ್ ಆಗಿರೋದು. ಬಟ್ ಸೀರಿಯಲ್ಗಳಲ್ಲಿ ಸಣ್ಣ ಪುಟ್ಟ ಮಾಡ್ಕೊಂಡಿದ್ದೀನಿ. ಬಟ್ ದಿಸ್ ಇಸ್ ವಂಡರ್ಫುಲ್ ಲೆಂದಿ ಆಗಿರೋ ಕ್ಯಾರೆಕ್ಟರ್. ನಾನು ಸೀರಿಯಲ್ ನೋಡಿದಾಗ ತುಂಬ ಖುಷಿ ಆಯ್ತು ನನಗೆ. ಜನನು ಮೋಸ್ಟ್ಲಿ ಇಷ್ಟಪಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಎಲ್ಲರೂ ಥಿಯೇಟ್ರಿಗೆ ಬನ್ನಿ, ಚೆನ್ನಾಗಿದೆ ಮೂವಿ, ಖಂಡಿತ ಇಷ್ಟಪಡ್ತೀನಿ. ನಾನು ಅದೇ ಹೇಳ್ತಾ ಇದ್ದೆ. ಆ್ಯಕ್ಚುಲಿ ನಾನು ಆ ಒಂದು ಕ್ಯೂರಿಯಾಸಿಟಿನ ನಾನು ಹಂಗೆ ಮೇಂಟೈನ್ ಮಾಡ್ಕೊಂಡು ಹೋಗಿದ್ದೆ. ಇನ್ಫ್ಯಾಕ್ಟ್ ಅಂದರೆ ನಮ್ಮ ನಿರ್ದೇಶಕರಿಗಾಗಲಿ ನಮ್ಮ ಕೋ ಆರ್ಟಿಸ್ಟ್ಗಾಗಲಿ ಯಾರಿಗೂ ನಾನು ಈ ಸ್ಟೋರಿನ ನಾನು ಕೇಳಿರಲಿಲ್ಲ. ಬಿಕಾಸ್ ಐ ವಾಂಟೆಡ್ ಟು ಎಂಜಾಯ್ ಆನ್ ಅ ಬಿಗ್ ಸ್ಕ್ರೀನ್. ಸೊ ಇಷ್ಟು ಜನಗಳ ಮಧ್ಯೆ ಕುಂತ್ಕೊಂಡು ನೋಡಿದಾಗ, ಒಂದೊಂದು ಕ್ಯಾರೆಕ್ಟರ್ ಬಂದಾಗ, ವಿಸಿಲೆಲ್ಲ ಹೊಡೆದಾಗ ಒಂದು ಹೊಸ ಅನುಭವ ಸಿಕ್ತು ನನಗೆ. ತುಂಬ ಖುಷಿ ಆಗುತ್ತೆ. ಸೊ ಜನರು ಯಾವಾಗಲೂ ಇದೇ ರೀತಿ ನಮ್ಮನ್ನು ಹರಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಐ ಆಮ್ ರಿಯಲಿ ಬ್ಲೆಸ್ಡ್ ಟು ನೋ. ಈ ಮೂವಿಲಿ ಫಸ್ಟ್ ಆಫ್ ಆಲ್ ನನಗೆ ಒಂದು ಅವಕಾಶ ಕೊಟ್ಟಿರೋದಕ್ಕೆ ನಾನು ನಮ್ಮ ನಿರ್ದೇಶಕ ಕಮ್ಮ ಹೀರೋ ಆಗಿರುವಂಥ ಯಶವಂತ್ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೂ ನಮ್ಮ ಪ್ರೊಡ್ಯೂಸರ್ ಸಿ ಮೂರ್ತಿ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು ಈ ಸಂದರ್ಭದಲ್ಲಿ. ಸೊ ಆ ಚಿತ್ರತಂಡಕ್ಕೆ ಜನರಿಗೆ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ನಾನು ಆ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದೀನಿ ಅಂತ ನಾನು ಭಾವಿಸ್ತೀನಿ. ಕಾದು ನೋಡೋಣ, ಇನ್ನೂ ಹೆಚ್ಚೆಚ್ಚು ರಿವ್ಯೂಗಳು ಬರಬೇಕು. ಕಾದು ನೋಡೋಣ ಯಾವ ರೀತಿ ರಿವ್ಯೂ ಕೊಡ್ತಾರೆ ಅಂತ. ಥ್ಯಾಂಕ್ ಯು. ಕನ್ನಡ ಜನತೆ ನಮ್ಮವರು ಎಲ್ಲರೂ ಬೆಳೆಸಬೇಕು. ಯಶವಂತ್ ಅಂತ ಹುಡುಗ ನಿರ್ದೇಶನ ಮಾಡಿ ಹೀರೋ ಆಗಿ ನಟಿಸಿ ಭಾಳ ಸೂಪರ್ ಮಾಡಿದೆ. ಹಾಡುಗಳಂತೂ ತುಂಬ ಚೆನ್ನಾಗಿದೆ. ಫೈಟಿಂಗ್ ಅಂತೂ ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ ಸರ್. ಎಲ್ಲರೂ ನೋಡೋಂಥ ಸಿನಿಮಾ ಸರ್. ತಾಯಿ ಸೆಂಟಿಮೆಂಟೂ ಚೆನ್ನಾಗಿದೆ ಸರ್, ಎಲ್ಲ ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ ಸರ್. ಸರ್ ತಾಯಿ ಸೆಂಟಿಮೆಂಟು, ಫ್ರೆಂಡ್ಶಿಪ್ ಸೂಪರ್ ಆಗಿ ಆ್ಯಕ್ಟ್ ಮಾಡ್ತಾರೆ. ಮೂವಿ ಚೆನ್ನಾಗಿದೆ. ಯಶವಂತ್ ಹೀರೋ ಚೆನ್ನಾಗಿ ಮಾಡಿದ್ರು. ಚೆನ್ನಾಗಿ ಮಾಡಿದ್ರು.